ಬಿಡೆನು. ತಮ್ಮ ಕೋಪಕ್ಕೆ ತುತ್ತಾದರೆ ಸಿರಿ ಸಂಪತ್ತು ಅಧಿಕಾರ ಎಲ್ಲ ಹೊರಟು ಹೋಗ್ತದೆ ಅಂತ ಹೇಳಿದ್ರಿ. ನಾನು ಮದುವೆ ಆದ್ರೆ ಆಗ್ಲಿಕ್ಕೆ ಸಾಧ್ಯವ ಗುರುದೇವ? ಬ್ರಹ್ಮಚರ್ಯ ವ್ರತವನ್ನ ಪಾಲಿಸುತ್ತೇನೆ ಎಂದ ನಾನು ಬದುಕಿನಲ್ಲಿ ಮದುವೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅಧಿಕಾರ ಸಂಪತ್ತು ಹೋಗ್ತದೆ ಅಂತ ಹೇಳಿದ್ರಲ್ಲ, ಒಂದು ಕಾಲದಲ್ಲಿ ಹಸ್ತಿನಾವತಿಯ ಸಿಂಹಾಸನವೇ ಕೈ ಮಾಡಿ ಕರೆದಾಗ ಬೇಡ ಅಂತ ಬಿಟ್ಟವ ನಾನು. ಇನ್ನು ನಾನು ಕಳ್ಕೊಳ್ತೇನೆ ಎನ್ನುವ ಭಯ ಇದೆ ನನಗೆ. ಹಾಗಾಗಿ ನಾನು ಬೆದರುವ ಪ್ರಶ್ನೆಯೇ ಇಲ್ಲ. ಬೆದರುವ ಭಟನಲ್ಲ. ನೀನು ನನ್ನ ಮಾತಿಗೆ ಬೆದರುವ ಅಲ್ಲ, ನನ್ನ ಭಯಕ್ಕೆ ಬೆದರುವ ಅಲ್ಲ, ನನ್ನ ಕೋಪಕ್ಕೆ ಬೆದರುವ ಅಲ್ಲ. ಅರ್ಧಾರ್ಧ ಮೇಳಕ್ಕೆ ಬರ್ತಾ ಇದ್ದೀ ಅಂದ್ರೆ ಪಿಟಿ ಪಿಟಿ ಧನುಬ ಪಿಟಿ ಪಿಟಿ ಧನುವನ್ನು ಎನ್ನಲ್ಲಿ ಧುರಕನವಾಗೀಗ, ಎನ್ನಲ್ಲಿ ಧುರಕನವಾಗೀಗ. ಗುರುಗಳ ಕೈ ಮೇಲೆ ಮಾಡಿದ ಪಾಪಕ್ಕೆ ತೆರಳು ಖಡ್ಡ ಮರುಳ. ಕೂಗಿದ್ದು ಹೆಚ್ಚಾಯ್ತು. ಬ್ರಾಹ್ಮಣ್ಯಕ್ಕೆ ಇದು ಒಪ್ಪಿತವಾದ ಗರ್ಜನೆ ಅಲ್ಲ. ಆದರೆ ಒಳಗಿರುವುದು ಕ್ಷಾತ್ರ. ನೆನಪಿರಲಿ, ನಮ್ಮಲ್ಲಿ ಬ್ರಾಹ್ಮವೂ ಇದೆ, ಕ್ಷಾತ್ರವೂ ಇದೆ. ನಮ್ಮ ಬ್ರಾಹ್ಮದಿಂದ, ಯುಕ್ತಿಗಳಿಂದ, ಪ್ರಮಾಣದಿಂದ ವಿಷಯ ವಿವೇಚನೆ ಮಾಡಿ ಮದುವೆಯಾಗು ಅಂತಂದ್ರೆ ನೀನು ಒಪ್ಪುವುದಿಲ್ಲ ಅಂತಾದ್ರೆ ಕ್ಷಾತ್ರದಿಂದ ಹೇಳ್ತಾರೆ ಹಿಡೀ ಧನಸಲ್ಲ, ಮಾನ ಯುದ್ಧಕ್ಕೆ ಮನಸ್ಸಲ್ಲ. ಗುರುವೇ ನೀನೋಳು ಸಮರಗೈವೇನೋ ಗುರುವೇ ನೀನೋಳು ಸಮರಗೈವೆನು. ಹರಸುವುದು ಜಯವಾಗು ಬಂದದಿ, ಹರಸುವುದು ಜಯವಾಗು ಬಂದದಿ. ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗೆ ನಿಮ್ಮ ಅಣತಿಯನ್ನ ಯಾವತ್ತೂ ಮೀರದೇ ಇದ್ದ ಕಾರಣದಿಂದಲೇ ನಿಮ್ಮ ನೆಚ್ಚಿನ ಶಿಷ್ಯ ಎಂಬುದಾಗಿ ತಾವು ಒಪ್ಪಿದವರು. ನನಗೆ 2 ಅವಕಾಶ ಕೊಟ್ಟಿದ್ದೀರಿ ಗುರುದೇವ. ಏನದು? ಒಂದು, ಅಂಬೆಯನ್ನ ಮದುವೆಯಾಗುವುದಕ್ಕೆ ಬಾಸಿಂಗ ಕಟ್ಟಿಕೊಂಡು ಬರಬೇಕು. ಅಲ್ಲದೇ ಇದ್ದರೆ ಯುದ್ಧಕ್ಕೆ ಸಿದ್ಧನಾಗು. ಅದು ಅಪರಾಧ ಆಗುವುದಿಲ್ವಲ್ಲ, ತಾವೇ ಅವಕಾಶ ಕೊಟ್ಟದ್ದಲ್ವಾ ಗುರುದೇವ? ನೀವೇ ಒಪ್ಪಿದಂತೆ ಧನುರ್ಬಾಣಗಳನ್ನು ಹಿಡಿದಿದ್ದೇನೆ, ತಮ್ಮಲ್ಲಿ ಯುದ್ಧ ಮಾಡುತ್ತೇನೆ. ನನಗೊಂದು ನೋವು ಈಗೂ ಇದೆ. ಏನು? ಆ ಹೊತ್ತು ಗುರುಮಠವನ್ನ ಬಿಟ್ಟು ಬರುವಾಗ ತಮಗೆ ಗುರುದಕ್ಷಿಣೆಯನ್ನ ನಾನು ಕೊಡ್ಲಿಲ್ಲ. ಕೇಳಿದೆ, ಏನ್ ಸಲ್ಲಬೇಕು ಕೇಳಿದೆ. ಏನೂ ಬೇಡ, ನೀನು ಸಂತೋಷ ಕೊಟ್ಟಿದ್ದೀಯಾ ಅಂತ ಹೇಳಿದೆ. ಗುರುದೇವ, ಆ ನೋವನ್ನ ಈ ಹೊತ್ತು ತೀರಿಸ್ಕೊಳ್ತೇನೆ. ನಾನು ನಿಮ್ಮ ಗುರುದಕ್ಷಿಣೆ ಕೊಡ್ತೇನೆ. ಹೇಗೆ ಗೊತ್ತಾ? ಗುರು ಶಿಷ್ಯರ ನಡುವೆ ನಡೆಯುವ ಕಥನ ಕೋಲಾಹಲದಲ್ಲಿ ಜಯ ನನಗೇ ಆಗಲಿ ಅಂತ ಆಶೀರ್ವಾದ ಮಾಡಿ, ಜೊತೆಗೆ ನೀವು ಕಲಿಸಿದ ಅನೇಕ ಅಸ್ತ್ರ ಶಸ್ತ್ರಗಳಿವೆಲ್ಲ, ಅದು ನನ್ನ ಇಷ್ಟ ಅಲ್ಲ, ಕಲಿಸಿಕೊಟ್ಟವರು ನೀವು. ಗುರುಗಳಾದ ನಿಮಗೆ ಯಾವುದು ಬಿಡಬೇಕು ಅಂತ ನೀವೇ ಹೇಳಿ, ಅದನ್ನೇ ಬಿಡ್ತೇನೆ. ಭೀಷ್ಮ, ಹೌದು, ನಮ್ಮ ಅಂತರಂಗವನ್ನ ಕಲಕುವಂತಹ ಶಿಷ್ಯವೃತ್ತಿ ನಿನ್ನದು. ನಾನು ಕೋಪೋದ್ರಿಕ್ತನಾಗಿ ಭಯಂಕರವಾದ ಪರಶುವನ್ನ ಹಿಡಿದು ವಿಜೃಂಭಿಸುವ ಕಾಲದಲ್ಲಿ ಕ್ಷತ್ರಿಯರೆಲ್ಲ ಓಡಿ ಹೋಗಿ ಅಡಗಿಕೊಂಡಿದ್ದಾರೆ. ತಲೆ ಎತ್ತಿದವರ ತಲೆ ಕಡಿದು ಅವರ ಮೈಯಿಂದ ನೆತ್ತರನ್ನು ಹರಿಸಿದ್ದೇನೆ. ತಂದೆಯವರ ಆತ್ಮಶಾಂತಿಗಾಗಿ ನಾನು ಆ ಕೆಲಸ ಮಾಡಿದೆವು. ಆದರೆ ಹೌದು, ನಮ್ಮ ಪೂಜ್ಯ ತಂದೆಯವರ ಚಂಡಾಲ ಕೋಪವನ್ನ ಬಿಡಿಸುವುದಕ್ಕೆ ಕೋಪವನ್ನೇ ಮಾಡಿದವ ನಾನು. ನನಗೆ ಕೋಪವನ್ನ ಗೆಲ್ಲಲಿಕ್ಕಾಗಲಿಲ್ಲ. ನೀನು ಬಂದು ನನ್ನ ಪಾದಗಳಿಗೆ ಎರಗಿ ಪರಮ ಕರುಣಾ ಸಿಂಧು ಅಂತ ಹೇಳಿಬಿಟ್ಟಿಯಲ್ಲ,
ಹೌದು, ಆಗ ಹುಟ್ಟಿದ ಕರುಣೆ ನನ್ನ ಒಡಲಲ್ಲಿ ಕಡಲಾಗಿ ಅದು ಸೇರಿಕೊಂಡಿದೆ ಅಂತ ಆದ್ರೆ ಭೀಷ್ಮ, ತೊರೆ ತೊರೆಯಾಗಿ ಹರಿದ ತಾಯಿ, ಅವಳ ಪ್ರೀತಿಯ ಋಣ ಎಷ್ಟು ಕಾಲ ನೀನು ಅನುಭವಿಸಿದ್ದೀಯೋ ಗೊತ್ತಿಲ್ಲ. ನನಗೆ ಈ ಕ್ಷಣಕ್ಕೆ ತಾಯ್ತನದ ಯೋಗ ತಂದುಕೊಟ್ಟಿಯಲ್ಲ ಭೀಷ್ಮ, ನನಗೆ ತಾಯ್ತನದ ಯೋಗವನ್ನು ತಂದುಕೊಟ್ಟಿ. ಸಿಟ್ಟಿನಿಂದ ತಾಯಿ ಮಗುವಿಗೆ ಹೊಡೆಯುವುದಕ್ಕೆ ಕೈ ಎತ್ತಿದಾಗ, ಅಮ್ಮ ಈ ಕೆನ್ನೆಗಲ್ಲ ಈ ಕೆನ್ನೆಗೆ ಪೆಟ್ಟು ಬರಲಿ ಅಂತ ಕೇಳುವ ಮಗು ಇದ್ರೆ ಯಾವ ತಾಯಿಯಲ್ಲಿ ಸಿಟ್ಟಿರ್ಲಿಕ್ಕೆ ಸಾಧ್ಯ? ಶಿಕ್ಷೆಯ ನಿಷೇಧವನ್ನ ಮಾಡಿದಾಗ ಪರಮ ಪ್ರಾಯಶ್ಚಿತ್ತಕ್ಕೆ ಸಿದ್ಧವಾದ ಶಾಸ್ತ್ರದ ಹೃದಯವನ್ನ ಕರುಣೆಯಿಂದ ಅರ್ಥ ಮಾಡಿಕೊಟ್ಟಾಗ ಆ ಶಾಸ್ತ್ರ ಲೋಕಹಿತಕ್ಕೆ ಹೇಗೆ ಕಾರಣ ಆಗ್ತದೆಯೋ ಹಾಗೆ ನನ್ನ ಕೋಪವನ್ನ ಲೋಕಹಿತಕ್ಕಾಗಿ ಬಳಸಿಕೊಳ್ಳುವುದಕ್ಕೆ ನೀನು ಮುಂದಾಗಿ ಬಿಟ್ಟಿಯಲ್ಲ. ಈ ಕ್ಷಣದಲ್ಲಿ ಕೋಪ ಬಿಟ್ಟಿದ್ದೇನೆ ಭೀಷ್ಮ, ನನ್ನ ಚಾಂಡಾಲ ಕೋಪವನ್ನ ಬಿಡಿಸಿ ಬಿಟ್ಟಿಯಲ್ಲ. ನಿಜವಾಗಿ ಮಹೇಂದ್ರಾಚಲದ ಮಹೇಂದ್ರಿ ಯೋಗದಲ್ಲಿ ಎಷ್ಟು ಕಾಲ ಆಗಿತ್ತು ನಾನಿತ್ತು. ಕೋಪ ಗೆಲ್ಲಿಕ್ಕಾಗಿರ್ಲಿ, ಕುರುಕ್ಷೇತ್ರಕ್ಕೆ ಬಂದಾಗ ಕೋಪ ಬಿಡಿಸಿ ಬಿಟ್ಟಿಯಲ್ಲ. ಅಂತೂ ನಮ್ಮ ಪರ್ಯಾಯದಲ್ಲಿ ನೀನು ಗುರುದಕ್ಷಿಣೆ ಕೊಡುವುದಕ್ಕೆ ಸಿದ್ಧ ಆಗಿ ಬಂದಿದ್ದಿ ಅಂತಾಯ್ತು. ಒಳ್ಳೆದಾಯ್ತು. ಇದು ಯಾವ ಪರ್ಯಾಯ? ಕೇವಲ ಗುರುಗಳ ಪರ್ಯಾಯ ಅಲ್ಲ. ನಿಜವಾಗಿ ಭಕ್ತಿಯಿಂದ ಗುರು ಸೇವೆಯನ್ನು ಹರಿಸೇವೆಯನ್ನು ಯಾರು ಮಾಡ್ತಾರೋ ಅಂಥವರ ಪರ್ಯಾಯ. ಈ ಪರ್ಯಾಯದಲ್ಲಿ ಪರಶುರಾಮನಿಗೆ ಗುರುದಕ್ಷಿಣೆಯಾಗಿ ಯಾವ ಬಾಣ ಪ್ರಯೋಗ ಮಾಡಲಿ ಅಂತ ಕೇಳಿದೆಯಲ್ಲ, ಮೆಚ್ಚಿದೆ. ನೀನು ಯಾವ ಬಾಣ ಪ್ರಯೋಗ ಮಾಡಿ, ನಾನೀಗ ಬಿಲ್ಲು ಹಿಡಿಯುವುದೇ ಇಲ್ಲ. ನಾನು ಪರಶುವನ್ನೇ ಕೈಗೆತ್ತಿಕೊಳ್ತೇನೆ. ಯಾಕೆ? ನಾನು ಪ್ರಹಾರ ಮಾಡುವುದಿಲ್ಲ. ಪ್ರಹಾರ ಮಾಡುವ ಎಲ್ಲ ನೀನೆ. ನಿನ್ನಿಂದ ಬರುವ ಎಲ್ಲ ಬಾಣಗಳನ್ನ ಕತ್ತರಿಸ್ತೇನೆ. ಒಂದು ನೆನಪಿರಲಿ, ಏನು? ನೀನು ಸ್ವಲ್ಪ ಚಾಕಚಕ್ಯದವನು ಅಂತ ಕೆಲವರು ಹೇಳಿದ್ದಾರೆ. ನಿನ್ನ ಜೊತೆಗೆ ತಿರುಗಾಟ ಮಾಡಿದ ಅನೇಕ ಜನ ನಿನ್ನ ಮಂಡಳಿಯವರೇ ಹೇಳಿದ್ದು, ನಿಮ್ಮ ಭೀಷ್ಮ ಬಹಳ ಬುದ್ಧಿವಂತ, ಚಾಕಚಕ್ಯ ಉಳ್ಳವನು, ನಿಮ್ಮಿಂದಲೇ ಪಡ್ಕೊಂಡು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ ಅಂತ. ಮಾಡು ಪ್ರಯೋಗ, ನೋಡುವ. ಆಶೀರ್ವಾದಗಳು ನಿಮಗೆ ಗೆಲ್ಲಿಕ್ಕಾಗೋದಿಲ್ಲ. ಸರಿಯಾಗಿ ಬರಲಿ. ಚಿನುಮಯಾತ್ಮಕ ಕೇಳು ಕಲಹ ಬೇಡಲು ಈಗ, ಚಿನುಮಯಾತ್ಮಕ ಕೇಳು ಕಲಹ ಬೇಡಲು ಈಗ, ನಿನಗೆ ಸೋಲುವನಲ್ಲ ಭೀಷ್ಮ. ಅಂಬರವಾಣಿಗೆ ಹೆಣ್ಣು ಧ್ವನಿ ಬಂತಲ್ಲ, ಇದು ಹೇಗೆ ಇದು? ಹೌದು, ಯಾವ ತಾಯ್ತನ ನಮ್ಮೊಳಗೆ ಹುಟ್ಟಿದೆಯೋ ಆ ತಾಯ್ತನವೇ ಅಂಬರದವರೆಗೆ ಏರಿದೆ. ತಾಯ್ತನಕ್ಕೆ ಇಟ್ಟ ಹೆಸರೇ ಅಂಬ ಅಂತ ಅಲ್ಲವೇ? ಹಾಗಿದ್ರೆ ಈ ಪ್ರಪಂಚ ಆರ್ಯಾವರ್ತ ಬಯಸುವ ಅಂಬ ಈಗ ಧ್ವನಿ ಮಾತ್ರ ಆಗಿದ್ದಾಳೆ ಅಂತ ಆದ್ರೆ ಎಚ್ಚರಿಸ್ತಾ ಇದ್ದಾಳೆ ಆ ಧ್ವನಿ, ತಾಯಿ ಧ್ವನಿ. ಚಿನುಮಯಾತ್ಮಕನೇ, ಕಲಹ ಬೇಡ. ಈ ಭೀಷ್ಮ ನಿನಗೆ ಸೋಲುವನಲ್ಲ. ಅವ ಸೋಲುವುದಿಲ್ಲ ಅಂದ್ರೆ ನಾನು ಗೆಲ್ಲುವುದಿಲ್ಲ. ಬೇಡ, ಯುದ್ಧ ಬೇಡ, ಬೇಡ. ಪರಮ ಶಿಷ್ಯನೇ ನಿನ್ನ ಧುರಕಾನು ಮೆಚ್ಚಿದೆ, ಪರಮ ಶಿಷ್ಯನೇ ನಿನ್ನ ಧುರಕಾನು ಮೆಚ್ಚಿದೆ, ತೆರಳುವೆ ನಿನಗಾನು ಸೋತೆ, ತೆರಳುವೆ ನಿನಗಾನು ಸೋತೆ, ತೆರಳುವೆ ನಿನಗಾನು ಸೋತೆ. ನಿನ್ನ ಹೆಸರು ಹಿಡಿದು ಕರೆಯೋದಿಲ್ಲ. ಯಾಕೆ ಅಂದ್ರೆ, ಯಾಕೆ? ನಿಜವಾಗಿ ಒಬ್ಬ ಜನಕನಾದವನು ತನ್ನ ಹಿರಿಯ ಮಗನ ಹೆಸರನ್ನ ಹಿಡಿದು ಕರೀಬಾರ್ದು. ನನಗೆ ಸಂಸಾರ ಇಲ್ಲ, ನಿನಗೆ ಸಂಸಾರ ಆಗುವ ಹಾಗಿಲ್ಲ. ಹಾಗಿದ್ರೆ ಒಂದು ಪಿತೃವಾತ್ಸಲ್ಯ ನಮಗೆ ಹುಟ್ಟಬಾರ್ದೇನೋ? ಪಿತೃವಾತ್ಸಲ್ಯದಿಂದ ಪರಮ ಶಿಷ್ಯನೇ. ನಿಜವಾಗಿ ಒಬ್ಬ ಗುರುವಿಗೆ ಇರುವ ಯೋಗ ಯೋಗ್ಯತೆ ಏನು ಅಂತಂದ್ರೆ, ಅವರ ಪುತ್ರ ಇಲ್ಲದೆ ಇದ್ರೆ ಏನಾಯ್ತಂತೆ, ಶಿಷ್ಯರೆಲ್ಲ ಮಕ್ಕಳು ಅಂತ ಭಾವಿಸಿಬಿಟ್ಟು ಏಕಕಾಲದಲ್ಲಿ ಶಿಷ್ಯ ಪರಿವಾರ, ಶಿಷ್ಯ ಸಂಸಾರ ಎಲ್ಲವೂ ಆಗ್ತದೆ. ನಮ್ಮ ಶಿಷ್ಯ ಸಂಸಾರ ಎಷ್ಟು ಅದ್ಭುತ ಅಂತ ಮಾಡಿ ತೋರಿಸಿಬಿಟ್ಟಿಲ್ಲ. ನಿನಗಾನು ಸೋತೆ, ಪ್ರಾಮಾಣಿಕವಾಗಿ ಹೇಳ್ತೇನೆ, ನಿನಗೆ ನಾನು ಮನಸ್ಸೋತೆ, ನಿನಗೆ ನಾನು ಕೈ ಸೋತೆ. ನಾನು ಸೋತೆ ಅಂದ್ರೆ ಏನು? ನಾನು ಎನ್ನುವುದು ಪ್ರಧಾನ ಅಲ್ಲ, ಧರ್ಮ ಪ್ರಧಾನ. ಧರ್ಮವನ್ನೇ ಸೋಲಿಸುವ, ಧರ್ಮವನ್ನೇ ಮಣಿಸುವ,
ಧರ್ಮವನ್ನೇ ತರ್ಕಿಸುವಂತಹ ಯೋಗ್ಯತೆ ನಿನ್ನದು ಅಂತ ಆದ್ಮೇಲೆ ನಿನ್ನ ಧುರ ಕಾಣು ಸೋತೆ. ನಮ್ಮ ಶಿಷ್ಯರು ಕೆಲವರು ಆಕ್ಷೇಪ ಮಾಡಿದ್ದಾರೆ, ಏನೆಂದು? ಭಾರ್ಗವರಾಮರು ಧುರದಲ್ಲಿ ಸೋತವರಲ್ಲ, ಸೋತೆ ಅಂತ ಹೇಳುವುದು ಯಾಕೆ ಅಂತ ಅವರಿಗೆ ಅರ್ಥ ಆಗಲಿಲ್ಲ. ಧುರ ಅಂದ್ರೆ ನಿನ್ನೊಡನೆ ಹೋರಾಟ ಅಂತಲ್ಲ, ದೇವತೆಗಳೇ ಪಕ್ಷಪಾತಿಗಳಾಗಿ ಹೋರಾಟ ಮುಂದುವರಿಸಿದ್ದಾರೆ. ನಿನಗೆ ಗಂಗಾ ಸಾರಥ್ಯ, ನಮಗೆ ಸಾಕ್ಷಾತ್ ಗಣಪತಿಯ ಅನುಗ್ರಹ ಎರಡೂ ಒದಗಿ ಬಂತು. ಆದರೂ ಯುದ್ಧ ಮುಗಿಯುವುದಿಲ್ಲ. ಯುದ್ಧದ ಉದ್ದೇಶ ಯಾವುದು ಎಂಬುದು ಮರೆತು ಹೋಗುವಷ್ಟು ಕಾಲ ಯುದ್ಧವೇ ಆಗಿ ಹೋಯ್ತಲ್ಲ. ಆದ್ದರಿಂದ ನಿಜವಾದ ನಿನ್ನ ಧುರ ಅದು ಧರ್ಮದ ಧುರ. ಧುರ ಅಂದ್ರೆ ಹೊಣೆಗಾರಿಕೆ. ಆ ದೃಷ್ಟಿಯಿಂದ ಈ ಪ್ರಸಂಗದಿಂದ ನಮಗೆ ನಿಶ್ಚಯ ಆದದ್ದೇನು? ನಿಜವಾದ ಧುರಂಧರ ಅಂದ್ರೆ ನೀನು. ನಾನು ಮೆಚ್ಚಿದ್ದೇನೆ, ನಾನು ಹೊರಡುತ್ತೇನೆ. ಅಂದರೆ ಈ ಪ್ರಸಂಗದಲ್ಲಿ ನಿಜವಾಗಿ ಗೆದ್ದದ್ದು ಯಾವುದು? ನೀನು ಸೋಲುವುದಿಲ್ಲ, ನಾನು ಯುದ್ಧ ಬಿಡುವುದಿಲ್ಲ, ಅಂಬೆ ಹಠ ಬಿಡುವುದಿಲ್ಲ. ಹಾಗಿದ್ರೆ ಗೆದ್ದದ್ದು ಯಾವುದಿದು? ಒಂದು ಗುಟ್ಟಿನ ಮಾತುಂಟು. ಏನು? ನಿನಗೆ ನೈಷ್ಠಿಕ ಬ್ರಹ್ಮಚರ್ಯ, ನನಗೆ ತಪೋರೂಪವಾದ ಬ್ರಹ್ಮಚರ್ಯ. ಪಾಪ ಈ ಅಂಬೆಗೆ ಅನಿವಾರ್ಯವಾದ ಬ್ರಹ್ಮಚರ್ಯ. ಆದ್ದರಿಂದ ಈ ಪ್ರಸಂಗದಲ್ಲಿ ಗೆದ್ದದ್ದು ಬ್ರಹ್ಮಚರ್ಯ ಮಾತ್ರ. ಬ್ರಹ್ಮಚರ್ಯದ ಗೆಲುವು ಇದು. ಯಾಕೆಂದ್ರೆ ಇನ್ನೆಲ್ಲ ಪಕ್ಕನೆ ತಮ್ಮನ್ನು ಕಾಣುವ ಯೋಗ ನಮಗೆ ಸಿಗ್ತದೋ? ಮಹೇಂದ್ರಾಚಲಕ್ಕೆ ಬರಬಹುದು. ಅಲ್ಲ, ನಾನು ಕೇಳಿಕೊಳ್ಳುವುದು ಮತ್ತೇನಲ್ಲ ಗುರುದೇವ. ಯಾಕೆಂದ್ರೆ ಕಾಣ ಸಿಕ್ಕಿದಾಗ ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ಹೇಳಿಕೊಳ್ಳಬೇಕು. ಮತ್ತೇನಲ್ಲ, ನೀವು ಸೋತೆ ಎಂದು ಹೇಳುವುದು ಬೇಡ. ಇವತ್ತಲ್ಲ, ಆ ಹೊತ್ತು ಆಶ್ರಮದಲ್ಲಿಯೇ ನಾನು ತಲೆಬಾಗಿದಾಗ ನನಗೆ ಸೋತವರು ತಾವು. ನಾನು ಗೆದ್ದೆ ಅಂತ ಅಹಂಕಾರ ಪಡುವುದಿಲ್ಲ. ನಿಜವಾದ ಗುರು ಬಯಸುವುದೇನು? ಶಿಷ್ಯಾದ ಇಚ್ಛೆ ಪರಾಜಯಂ. ಅದಕ್ಕಾಗಿ ಮೆಚ್ಚಿದೆ ಮಗನೇ. ಎಂಥ ಒಳ್ಳೆ ಮಾತು ನೆನಪು ಮಾಡಿದೆ ಅಂತಂದ್ರೆ, ಪರಾಜಯ ಅಂದ್ರೆ ಸೋಲು ಅಂತ ಅರ್ಥ ಅಲ್ಲ. ಪರಾಜಯಂ ಹರಿಪದ, ಗುರುಪದ, ಅದು ಪರ. ಆ ಪರಕ್ಕಾಗಿ ಈ ಜಯ. ಒಂದು ಮಾತು, ಈ ಪ್ರಸಂಗದಿಂದ ನನಗೆ ಬಂದ ಅನುಭವ ಏನು ಅಂತಂದ್ರೆ, ಈ ರೀತಿ ವೇಷ ಕಟ್ಟಿ ದಣಿಯುವುದು ಹೆಚ್ಚು ಬೇಡ, ಈ ವಯಸ್ಸಿಗೆ ಸರಿಯಲ್ಲ. ಆದ್ರಿಂದ ಏನಾದ್ರೂ ಒಳ್ಳೆ ಮಾತು ಬೇಕಾದ್ರೆ ನಾವಿದ್ದಲ್ಲೇ ಬಂದು ಕೇಳಬಹುದು. ಒಂದು ಮಾತು ಪ್ರಾಮಾಣಿಕವಾಗಿ, ನಿಮ್ಮ ಅನಿಸಿಕೆಯೂ ಅದೇ ಬಿಡಿ. ನೀವು ಅಲ್ಲಿಂದ ಇಲ್ಲಿಗೆ ಬಂದದ್ದು, ಅಲ್ಲಿಂದ ಇಲ್ಲಿಗೆ ಬಂದದ್ದು. ಮಹೇಂದ್ರಾಚಲದ ಮೇಲುಕೋಟೆ ಇಲ್ಲಿಯವರೆಗೆ ಬಂದದ್ದು. ಇಲ್ಲಿ ಭೀಷ್ಮ ವಿಜಯ ಆಗಲಿ ಎಂದು ಹೊರತು ಭಾರ್ಗವ ವಿಜಯ ಆಗಲಿ ಅಂತ ಅಲ್ಲವಲ್ಲ. ಭೀಷ್ಮ ವಿಜಯಕ್ಕಾಗಿಯೇ ಬಂದದ್ದು. ಅದರಲ್ಲೂ ನೀನು ಭೀಷ್ಮ, ಇದು ಪ್ರಪಂಚಕ್ಕೆ ನನ್ನ ಮೂಲಕ ಗೊತ್ತಾಗಲಿ ಎನ್ನುವ ಕಾರಣಕ್ಕೆ ಬಂದದ್ದು. ಈ ರಂಗದಲ್ಲಿ ನಿನ್ನಷ್ಟು ಪ್ರತಿಭಾವಂತರು, ನಿನ್ನಷ್ಟು ಯೋಗ್ಯತಾ ಸಂಪನ್ನರು ಮತ್ತೆ ಯಾರೂ ಇಲ್ಲ ಎನ್ನುವುದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇವೆ. ಒಂದು ಮಾತು, ನಮ್ಮಂತಹ ಗುರುಗಳಿಗೆ ಇನ್ನು ಮದುವೆ ಮಾಡುವ ಕೆಲಸ ಬೇಡ.